ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ. ಈಗ ಮಾತನಾಡ್ತಿರೋ ಕೆಲ ಮಂತ್ರಿಗಳು ಸ್ಪರ್ಧೆ ಮಾಡಲ್ಲ. ರಾಮನಗರದಲ್ಲಿ ಮಾಗಡಿ ಶಾಸಕರಾಗಿರುವಂತಹ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಮೇಲೆ ಪರಿಣಾಮ ಅಂತೇಳಿ. ಅದಕ್ಕೆ ಹಿರಿಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ, ನೀವೇನೇ ಮಾಡಿದ್ರು ಚಿಂತೆ ಇಲ್ಲ, ಮಾತನಾಡಬೇಡಿ. ಇದೇ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂತಹ ದೊಡ್ಡ ಗೌರವ. ಮಾತನಾಡುವವರು ತಮ್ಮ ಉದ್ದೇಶವನ್ನ ಸ್ಪಷ್ಟಪಡಿಸಲಿ ಅಂತ ಹೇಳಿದ್ದಾರೆ ಎಚ್ ಸಿ ಮಹದೇವಪ್ಪನವರು. ನೋಡಿ, ಈಗಾಗಲೇ ಕೆಲ ಮಂತ್ರಿಗಳ ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ. ಈಗ ಮಾತನಾಡ್ತಿರೋ ಕೆಲ ಮಂತ್ರಿಗಳು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ರಾಮನಗರದಲ್ಲಿ ಮಾಗಡಿ ಶಾಸಕರಾಗಿರುವಂತಹ ಎಚ್ ಸಿ ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ನಾನು ಮನವಿ ಮಾಡ್ತೇನೆ, ಹಿರಿಯ ಸಚಿವರಲ್ಲಿ ನೀವೇನೇ ಮಾಡದಿದ್ರು ಚಿಂತೆ ಇಲ್ಲ, ಮಾತನಾಡಬೇಡಿ, ಸುಮ್ಮನೆ ಏನೇನು ಬಾಯಿಗೆ ಬಂದಿದೆ. ಇದೇ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂತಹ ದೊಡ್ಡ ಗೌರವ. ಕ್ಷುಲ್ಲಕ ಹೇಳಿಕೆಗಳನ್ನ ಕಡಿವಾಣ ಹಾಕಬೇಕು ಅಂತಾನೆ ಸುರ್ಜೇವಾಲಾ ಅವರು ಬಂದಿರತಕ್ಕಂಥದ್ದು. ಇವ್ರು ಯಾರು ಕೂಡ ಈಗ ಕೆಲವರೆಲ್ಲ ಮಾತಾಡ್ತಾ ಇದಾರಲ್ಲ ಮಂತ್ರಿಗಳು, ಯಾರು ಕೂಡ ಮುಂದಿನ ದಿವಸಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡೋರ ಮೇಲೆ ಇದರ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತದೆ. ಅದಕ್ಕೆ ನಾನು ಹಿರಿಯ ಸಚಿವರಲ್ಲಿ ಮನವಿ ಮಾಡ್ತೀನಿ, ನೀವು ದಯಮಾಡಿ ನೀವು ಏನು ಮಾಡದೇ ಇದ್ರೂ ಚಿಂತೆ ಇಲ್ಲ, ಗೌರವಯುತವಾಗಿ ಮಾತಾಡದೆ ಸುಮ್ಮನೆ ಇದ್ದರೆ ಬಹುಶಃ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಒಂದು ಗೌರವ ಅಂತ ನಾವಾದರೂ ಕೂಡ ತಿಳ್ಕೊಂಡಿದ್ದೀವಿ. ಈಗ ನಮ್ಮದೆಲ್ಲ ಮುಗಿದಿದೆ, ಆಯಿತು, ಮುಂದೆ ಏನಾಗ್ತದೋ ಆಗೋಗಲಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಬಿಡಬೇಕು. ಮುಂದೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರಾಗಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಕಾರ್ಯಕರ್ತರುಗಳ ಅಪೇಕ್ಷೆ ಇದೆ. ಅದಕ್ಕೆ ತಕ್ಕಂತೆ ಮಾತಾಡೋದನ್ನು ನಮ್ಮ ಮುಖಂಡರುಗಳು ಕಲಿಬೇಕು ಅಂತ ಅವರಲ್ಲಿ ಮನವಿ ಮಾಡಿ.